ತೊಂದರೆ ಮಾಡಬಾರ್ದು ಅಂಗಡಿಯವರು. ಅದಕ್ಕೆ ಬಂದು ಇವಾಗ ಹೇಳ್ತಾರೆ ಟ್ರಾಫಿಕ್ ಅವರು ಅದಕ್ಕೆ ಸಾವು ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ರೆ ಅದೆಲ್ಲ ಪೊಲೀಸ್ ಅವಾಯ್ಡ್ ಮಾಡಬೇಕು ಅಲ್ವಾ, ಅವಾಯ್ಡ್ ಮಾಡಬೇಕು. ಪೊಲೀಸ್ ಸಚಿವರು ಇದ್ದಾರಲ್ಲ ಇವಾಗ ಹೇಳ್ತಾರೆ, ಕೃಷ್ಣ ಬೈರೇಗೌಡ ಸಾಹೇಬ್ರು ಹೇಳ್ತಾ ಇದ್ದಾರೆ ಮಾಡಬಾರ್ದು, ಫುಟ್ಬಾತಲ್ಲಿ ಅಂಗಡಿ ಇಟ್ಬಾರ್ದು ಅಂತ ಹೇಳ್ಬಿಟ್ಟಿದಂತೆ. ಅದೆಲ್ಲ ಅವಾಯ್ಡ್ ಮಾಡಬೇಕಲ್ಲ, ನಾವೇ ಅನ್ಸರ್ಸ್ ಮಾಡ್ಕೊಂಡು ಹೋಗ್ಬೇಕು. ಸರಿ, ಇವಾಗ ಇಷ್ಟು ವರ್ಷ ಇಲ್ದಿದ್ದ ಈಗ ಮಾತ್ರ ಹೊಸದಾಗಿ ಇದು ಮಾಡ್ತಾ ಇದ್ರಲ್ಲ, ಯಾಕೆ? ಹೌದು, ಅದಕ್ಕೆ ಬಂದ್ಬಿಟ್ಟೆ ಫುಟ್ಬಾತಲ್ಲಿ ಬಂದ್ಬಿಟ್ಟೆ ರೋಡಿಂದ ಆ ಕಡೆ ಒಂದು ಸ್ವಲ್ಪ ಹಾಕಿ ಇಟ್ಕೊಳ್ಬೇಕು. ಅವರು ವ್ಯಾಪಾರ ಮಾಡಬೇಕಲ್ವಾ, ಅವ್ರಿಗೂ ಎಲ್ಲ ಜೀವನ ನಡಿಬೇಕಲ್ವಾ, ಮಾಡ್ಕೊಂಬಿಟ್ಟಿದೆ. ಹೇಳಿ, ಅವ್ರಿಗೆ ಗೊತ್ತಾಗಲ್ವಾ, ಸಾಹೇಬ್ರಿಗೆ ಗೊತ್ತಾಗಲ್ವಾ? ಸರ್, ನೀವೀಗ ಸಾರ್ವಜನಿಕರಾಗಿ ಫುಟ್ಪಾತಲ್ಲಿ ನಡೆಯೋದ್ರಿಂದ ಪ್ರಾಬ್ಲಮ್ ಆಗ್ತಿದ್ಯಾ? ಅವರು ವ್ಯಾಪಾರ ಮಾಡೋದ್ರಿಂದ ನಿಮಗೆ ನಡೆದಾಡಕ್ಕೆ ಪ್ರಾಬ್ಲಮ್ ಆಗ್ತಿದ್ಯಾ? ನಾವು ಸೈಡಲ್ಲಿ ನಾವು ಅಡ್ಜಸ್ಟ್ ಮಾಡಿ ನಾವು ಹೋಯ್ತಾ ಇದ್ವಿ. ವೆಹಿಕಲ್ಗಳು ಬಂದ್ಬಿಟ್ಟಿದೆ, ಅವ್ರು ನೋಡ್ಕೊಂಡು ಹೋಗ್ಬೇಕು. ಏನು ಸಿಗ್ನಲ್ ಬಿಟ್ಟಂದ್ರೆ ಬರೋ ಇಂತ ಐತಾರಲ್ಲ, ಸ್ಪೀಡ್ ಹೋಯ್ತಾರಲ್ಲ, ಇದರಲ್ಲಿ ಬಂದ್ಬಿಟ್ಟಿದೆ, ಸ್ವಲ್ಪ ಕಂಟ್ರೋಲಾಗಿ ಹೋಗ್ಬೇಕು ಅಲ್ವಾ. ಆಕ್ಸಿಡೆಂಟ್ ಆಗ್ತಾ ಇದ್ರೆ ಏನಕ್ಕೆ ಹೋಗ್ಬೇಕು? ಏನು 100ರಲ್ಲಿ ಹೋಗಿ ಅಂತ ಹೇಳಿದಾರಾ? ರೋಡಕ್ಕೆ ಖಾಲಿ ಇದ್ದಾರೆ ನೋಡೋರು ಹೋಗಿ ಅಂತ ಹೇಳಿದಾರಾ? ಇಲ್ವಲ್ಲ. ಯಾರು ಇದು ಮಾಡ್ತಾ ಇರೋದು ಏನು ಸರಿ ಇಲ್ಲ. ಇದು ಫುಟ್ಪಾತಿ ವ್ಯಾಪಾರಗಳಿಗೆ ಬಂದ್ಬಿಟ್ಟು ಅವ್ರ ಸೈಡಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ನಮಗೆ ತೊಂದರೆ ಮಾಡಬೇಡಿ ಅಂತೇಳ್ಬಿಟ್ಟು ಅವ್ರು ಹೇಳಬೇಕು. ಟೋಟಲಾಗಿ ಯಾವುದು ಇರಬಾರ್ದು, ಎತ್ತಿ ಇದು ಮಾಡಿ ಅಂತ ಹೇಳಿದ್ರೆ ಏನೇನದು ಲೆಕ್ಕಾಚಾರ ಅಲ್ವಾ? ಅವರೇ ಬಂದು ಒತ್ತುವರಿ ಮಾಡಿ ಫೈನ್ ಕೂಡ ಹಾಕ್ತೀವಿ ಅಂತ ಆದೇಶ ಮಾಡಿ. ಫೈನು ಹಾಕು ಅಂತ ಹೇಳಿದ್ರೆ ಇವಾಗ ಅಂಗಡಿಯಲ್ಲಿ ಪಕ್ಕದಲ್ಲಿ ಬಂದ್ಬಿಟ್ಟೆ ನೋಡಿ, ಈ ಕಾರ್ನಲ್ಲಿ ಸ್ವಲ್ಪ ಅದು ಇಕ್ಕೊಳ್ಳಿ ಮಾಡ್ಕೊಂಬಿಟ್ಟೆ, ಇಲ್ಲಿ ಬಂದು ಇಕ್ಕೊಳ್ಳಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಏನು ಹೇಳ್ತಾ ಇಲ್ಲ. ಅವರು ಹೇಳಿದ್ದಾರೆ, ಅವರು ಇಲ್ಲಿ ಮಾಡ್ಕೊತೀವಿ ಅಂತ ಯಾರೋ ಹೇಳಿದಾರಾ? ನಾವು ಇಲ್ಲಿ ಸೆಂಟ್ರಲಿಗೆ ಮಾಡ್ತೀವಿ, ನೀವು ಯಾರು ಕೆಳಗೆ ಹೇಳಿದಾರಾ? ಹೇಳಿಲ್ವಲ್ಲ. ಸೈಡ್ ಇಕ್ಕೊಳ್ಳಿ ಏನೋ ವ್ಯಾಪಾರ ಮಾಡ್ಕೊಂಡು ಅವ್ರು ಸಾಯಂಕಾಲ ಅಂಗಡಿ ಮುಚ್ಚಿಬಿಟ್ಟು ಹೋಯ್ತಾರೆ. ಅದು ನಾವು ಇದು ಮಾಡ್ಕೊಂಬಿಟ್ಟು ಅಡ್ಜಸ್ಟ್ ಮಾಡ್ಕೊಬೇಕಲ್ಲ. ನಾವು ಸಚಿವರಾದವರು DK ಸಾಹೇಬ್ರಾದ್ರಿಗಲಿ ಯಾರಾಗಲಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಲ್ಲ. ನೀವೆಲ್ಲ ಟೋಟಲಾಗಿ ಎತ್ಬಿಡಿ, ಬೆಂಗಳೂರಲ್ಲಿ ಯಾವ್ದು ಇರಬಾರ್ದು ಫುಟ್ಬಾತ್ ಅಂಗಡಿ ಅಂದರೆ ಅದು ಎದೇ ಹೇಳಿ, ಅವ್ರು ಇಲ್ಲಿ ಹೋಗೋದು ಹೇಳಿ, ನೀವೇ ಯೋಚನೆ ಮಾಡಿ ಮೇಡಮ್. ಏನೋ ಇದಕ್ಕೆ ಸರ್ಕಾರಕ್ಕೆ ಬಂದುಬಿಟ್ಟಿದೆ, ಈ ಥರ ಮಾಡಿದಂದ್ರೆ ಮುಂದಕ್ಕೆ ಯಾರು ಓಟ್ ಹಾಕಲ್ಲ ಮಾಡ್ಕೊಂಬಿಡಿ. ನೋಡಿ, ಈ ಥರ ಎಷ್ಟೋ ಜನ ಫುಟ್ಬಾತಲ್ಲಿ ಕೂಲಿಕರು ಬಂದುಬಿಟ್ಟಿದೆ, ಜೀವನ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಇವಾಗ ಅವ್ರಿಗೆಲ್ಲ ಏನಾಗೋದು? ಅವ್ರಿಗೆಲ್ಲ ಪರಿಹಾರ ಕಟ್ಕೊಡ್ಲಿ, ಬೇರೆ ಜಾಗ ತೋರಿಸ್ಲಿ. ನಾವು ಇಲ್ಲ ಅಂತ ಹೇಳಿದ್ವಲ್ಲ, ತೋರಿಸಿ ನೀವೇನು ಮಾಡ್ಕೊಳ್ಳಿ, ಮುಂದೆ ರೋಡಿಗೆ ಬರಬಾರ್ದು ಅಂತೇಳ್ಬಿಟ್ಟು ಹೇಳಿ, ತೋರಿಸ್ಬಿಟ್ಟು ಅದು ಮಾಡಿ. ಏಕೆ ಬಂದು ನಾವು ಫೆನಲ್ಟಿ ಹಾಕ್ತೀವಿ, ಎತ್ತರಿ ಹೊಡೀರಿ ಬಡೀರಿ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಹೋಗೋದು? ಫುಟ್ಪಾತ್ರ ಎಲ್ಲಿ ಹೋಗೋದು ಅವರು ಹೇಳಿ? ಎಲ್ಲರೂ ಕೋಟೇಶ್ವರಿ ಇರ್ತಾರ? ಎಲ್ಲ ಬಂದುಬಿಟ್ಟಿದೆ. ಏನೋ ಒಂದು 80% ಬಡವರು, 20% ಸಾವುಕಾರರು. ಅಯ್ಯೋ ಬಿಡಿ, ಏನೋ ಇಲ್ಲೆಲ್ಲ ಇನ್ನೊಂದು ಅಂಗಡಿಯಲ್ಲಿ ತೊಗೊತೀವಿ, ಇಲ್ಲಿ 100 ರೂಪಾಯಿ ಇರೋದನ್ನ ಅಲ್ಲಿ 200 ರೂಪಾಯಿ ಬಂದು ತೊಗೊತೀವಿ ಬಿಡಿ ಅಂತ ಹೇಳ್ತಾರೆ. ಎಲ್ಲರೂ ಅದೇ ಥರ ಮಾಡ್ತಾರಾ? ಇಲ್ವಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು. ನಾವು ಬಂದು ಯಾರು ನಮ್ಮ ಏನೇ ತೆಗೆದು ಹೇಳಿಲ್ಲ. ನಾವು ಇದು ನಂಬ್ಕೊಂಡು ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಇದು ನಂಬ್ಕೊಂಡು ನಮ್ಮ ಸಾಲ ಫಲ ತೊಗೊಂಡಿರೋದು. ನಾವು ಇದೆಲ್ಲ ನಮ್ಮ ಕೈನಲ್ಲಿ ಕಾರ್ ಕೆಲಸ ಮಾಡೋಕ್ಕಾಗತ್ತಾ, ಇಲ್ಲ ಮನೆ ಕೆಲಸ ಮಾಡೋಕ್ಕಾಗತ್ತಾ? ಏನು ಕೆಲಸ ನಮ್ಮ ಕೈನಲ್ಲಿ ಆಗೋಲ್ಲ. ಇದನ್ನು ಏನೋ ಒಂದು ದಿವಸ ತೊಗೊಂಡು ಬಂದು 2 ದಿವಸ 3 ದಿವಸ ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ಇದು ನಂಬ್ಕೊಂಡು ನಾವು ಏನೋ ಕೂತ್ಕೊಂಡು ನಿಂತ್ಕೊಂಡು ನಾವು ವ್ಯಾಪಾರ ಮಾಡ್ತಾಯಿದ್ದೀವಿ. ರೋಡಿಗೆ ಸೈಡ್ಗೆ ಹೋಗೋಣ, ಸೈಡ್ಗೆ ನಿಂತ್ಕೊಂಡಿದ್ದೀವಿ. ರೋಡಿಗೆ ಬರಬೇಡ ಅಂತ ಬರಲ್ಲ. ನಾವು ಸೈಡ್ಗೆ ನಿಂತ್ಕೊಂಡು ನಾವು ವ್ಯಾಪಾರ ಮಾಡ್ತೀವಿ ಅಷ್ಟೇ. ನಾವು ಇದು ಬಿಟ್ಟು ನಾವು ಎಲ್ಲಿ ಹೋಗೋದು? ಬಡವರು ನಾವಣ್ಣ ಸಾವುಕಾರ. ನಾವು ಜೀವನ ಮಾಡೋದೇ ಇದೇನೆ. 40 ವರ್ಷದಿಂದ ಇದೇ ಜೀವನ ಮಾಡ್ತಾಯಿದ್ದೀವಿ. ನೀವೇನು ಹೇಳ್ತೀರಿ ಸರ್ಕಾರಕ್ಕೆ? ನಾವೇನು ಹೇಳ್ತೀವಿ, ಹೇಳೋಕ್ಕಾಗುತ್ತಾ? ಕಷ್ಟನೇ ಇವಾಗ ಈ ಮಾತು ಕಷ್ಟನೇ ಅವರು ಹೇಳಿರೋದು. ಇಷ್ಟು ವರ್ಷದಿಂದ ನಾವು ಮಾಡಿಬಿಟ್ಟು ಇವಾಗ ಬಂದು ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಎತ್ತಬೇಕು, ನಾವು ಎಲ್ಲಿ ಹೋಗೋದು? ಅದೇ ಹೇಳ್ತಾರೆ. ರೂಲ್ಸ್ ತಂದಿರೋದು ಕರೆಕ್ಟೇ, ಬಟ್ ತೊಂದರೆ ಆಗ್ತಾ ಇದೆ ಅಂದರೆ ನಾವು ಸೈಡಲ್ಲೇ ತಾನೇ ವ್ಯಾಪಾರ ಮಾಡೋರು, ರೋಡ್ಗೇನು ಹಾಕೊಂಡು ವ್ಯಾಪಾರ ಮಾಡಿಲ್ಲಲ್ಲ. ಟ್ರಾಫಿಕ್ ಅದು ಇದಂದರೆ ಹೇಳಿರ್ತಾರೆ ಪೊಲೀಸವರು, ಅದಕ್ಕೆ ತಕ್ಕನಾಗ ರೂಲ್ಸ್ ಮಾಡಿ ಕ್ಲಿಯರ್ ಮಾಡಬೇಕು. ಬಟ್ ಈಗ ಬಡವರು ಹೊಟ್ಟೆ ಮೇಲೆ ಹೊಡೆದ್ರೆ ಎಲ್ಲಿ ಹೋಗೋದು ಹೇಳಿ ನೀವೇ? ಇವಾಗ ನಾವೆಲ್ಲ ಇದನ್ನು ನಂಬ್ಕೊಂಡೇ ಜೀವನ ಮಾಡೋದು, ಮಕ್ಕಳು ಓದಿಸೋದು, ಮದುವೆ ಮಾಡೋದು ಎಲ್ಲ ಇದನ್ನ ನಂಬ್ಕೊಂಡೇ ಇರೋದು. ಬೇರೆ ಕೆಲಸ ಏನೂ ಗೊತ್ತಿಲ್ಲ, ಎಲ್ಲಿ ಹೋಗೋದು ಇವಾಗ? ಇಷ್ಟು ವರ್ಷ ಇದ್ಬಿಟ್ಟು ನಾವು ಹುಟ್ಟಿ ಎಲ್ಲ ನಮ್ಮ ಅಪ್ಪ ಅಮ್ಮ ಎಲ್ಲ ವ್ಯಾಪಾರ, ಅವರು ಇದನ್ನು ನಾವು ಕಲ್ತ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇವಾಗ ಅದು ಇಲ್ಲ ಅಂದರೆ ಎಲ್ಲಿ ಹೋಗೋದು? ಮತ್ತು ನಮಗೇನು ಇದು ರೂಲ್ಸ್ ಬಂದಿದೆ ಗೌರ್ಮೆಂಟ್ ಸರ್ಕಾರದಿಂದ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವಾ, ಮತ್ತು ನಮಗೇನು ದಾರಿ ತೋರಿಸ್ಬೇಕಲ್ಲ ಅವರು. ಅದಕ್ಕೆ ಅಕಸ್ಮಾತ್ ಬೇರೆ ಕಡೆ ಎಲ್ಲಾದರೂ ಆಲ್ಟರ್ನೇಟಿವ್ ಬೇರೆ ಪ್ಲೇಸಸ್ ಕೊಟ್ಟರೆ ನೀವು ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತೀರಾ? ಹೆಂಗ್ ಮೇಡಮ್ ನಮ್ಗೆ ಸಾಧ್ಯ ಇದೆ? ಇವಾಗ ಬೇರೆ ಕಡೆ ಹೋಗಿ ನಮಗೆ ಅಲ್ಲಿ ಪಿಕಪ್ ಆಗಬೇಕಲ್ಲ. ಇವಾಗ ಇಲ್ಲಿ ನಮ್ಗೆ ಸೆಟ್ ಆಗಿ ನಮ್ಮ ಕಸ್ಟಮರ್ ಹುಡ್ಕೊಂಡು ಬರ್ತಾರೆ. ಇವಾಗ ಎಷ್ಟೋ ಅಂಗಡಿಗಳು ಇದ್ದಾರು, ನಮ್ಗಂತ ಕಸ್ಟಮರ್ ಇದ್ದಾರೆ ಮೇಡಮ್, ಬಂದೇ ಬರ್ತಾರೆ, ಹುಡ್ಕೊಂಡು ಬರ್ತಾರೆ. ನಾವು ತಕ್ಷಣ ಬೇರೆ ಕಡೆ ಹೋಗಿ ಜಾಗ ಕೊಟ್ಟು ಅಲ್ಲಿ ನಮಗೆ ಸೆಟ್ ಆಗಿ ಅಲ್ಲಿ ತನಕ ನಾವು ಹೊಟ್ಟೆ ಪಾಡಿಗೆ ನಾವೇನು ಮಾಡೋದು? ಎಲ್ಲಿ ಕಷ್ಟ ಇದೆಯಲ್ಲ ಮೇಡಮ್.
ಸ್ವಲ್ಪ ಬಡವ್ರ ಬಗ್ಗೆನೂ ಚಿಂತೆ ಮಾಡ್ಬೇಕು ಗೌರ್ಮೆಂಟು. ರೂಲ್ಸ್ ತಂದಿರೋದು ಒಳ್ಳೇದೇ, ನಾನು ಅದ್ರ ಬಗ್ಗೆ ಏನು ಹೇಳಿಲ್ಲ, ನಮಗೆ ಸ್ವಲ್ಪ ಇದು ಮಾಡಿಕೊಡ್ಬೇಕು ಅಷ್ಟೇ. ನಮಗೆ ಸರ್ಕಾರ ತಕ್ಷಣ ಈ ಥರ ಮಾಡಿದ್ದು ನಮ್ಗೆ ತೊಂದರೆನೇ ಮೇಡಮ್, ತುಂಬ ಕಷ್ಟ ಆಗತ್ತೆ. ಡೈಲಿ ನಾವು ಫೈನಾನ್ಸ್ ಸ್ಕೂಲ್ ತೊಗೊಂಡು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಇದು ಮಾಡ್ತೀವಿ. ಇವಾಗ ನಾವು ಒಂದು ಹಾಲು ತಗೋಬೇಕಾದ್ರೂ ಇಲ್ಲಿ ವ್ಯಾಪಾರ ಮಾಡಿದ್ರೇ ಮನೆಗೆ ಹಾಲು, ಇಲ್ಲಾಂದರೆ ನಾವು ಹೆಂಗೆ ಇವಾಗ ಈ ತಕ್ಷಣ ಈ ರೂಲ್ಸ್ ತಂದಿರೋದು ಕಷ್ಟನೇ ಮೇಡಮ್, ತುಂಬ ಕಷ್ಟ. ಇವಾಗ ಒಂದು ದಿನಕ್ಕೆ ನಮ್ಗೆ 200-300 ರೂಪಾಯಿ ಮನೆ ಖರ್ಚಾಗತ್ತೆ. ನಾವು ವ್ಯಾಪಾರ ಮಾಡಿದ್ರೆ ತಾನೇ ಮೇಡಮ್ ಮನೆ ಖರ್ಚು ಮಾಡೋಕ್ಕೆ, ನಮ್ಗೆ ಅದೇ ಇಲ್ಲಾಂದರೆ ನಾವು ಏನು ಮಾಡೋಕ್ಕಾಗತ್ತೆ ಇಲ್ಲಿ, ಕಷ್ಟ ಅಲ್ವಾ? ಇದು ಕಷ್ಟನೇ ಗೌರ್ಮೆಂಟ್ ರೂಲ್ಸ್ ತಂದಿರೋದು.